ಊಟ ಆಯ್ತಾ? ಆಯ್ತು. ಯಾವ ತಲೆಯಲ್ಲಿ ಒಂದ್ ಬಾಯಿ ಬಿಟ್ಟಿಲ್ಲಲ್ಲ ಸರ್ ಅವರು. ಅವಳು ಆಮೇಲೆ ಏನ್ ಹೇಳ್ತೀನಿ ಅದೆಲ್ಲ ವಾಪಸ್ ಅಲ್ಲ, ಆಮೇಲೆ ಅದೆಲ್ಲ ವಾಪಸ್ ಇಸ್ಕೊಡ್ತೀನಿ. ನಾನು 48 ವಾಪಸ್ ಇಸ್ಕೊಡ್ತಾನ. ಬುಕ್ಕಿಂಗ್ ಆಗ್ಬಿಟ್ಟು ಏನಾಗ್ಬಿಟ್ಟೋಳ ಗೊತ್ತಿಲ್ಲ. ಹೀಗೆ ನಾನ್ ಕೇಳೋದು, ಇರ್ಬೇಕಾ ಇದು ಆಕೆ ಕನ್ನಡ ಬೇಡ ಅಂತ ಇದು ನನ್ನ ಅನ್ಸಿಕೆ ಬೇಡ ಅಂತ ಅನ್ಸುತ್ತೆ. ಈಗ ಸಸಿಕ್ ಬೇಡ ಅಕ್ಕ. ನಾನ್ ನಿಮ್ಮ ಹತ್ರ ಕೇಳ್ಕೊಂತೀನಿ. ಈಗ ಎಲ್ಲಿ ಎಷ್ಟಿದೆ? ಈಗ ನಾನು ಹಿಂದೆ ಸಾಕಾಗಲ್ಲ ಮಾಡ್ತೀನಿ. ಕಮಿಟ್ಮೆಂಟ್ ಕೇಳಿ ಮಾಡಿ ಮಾಡ್ತೀನಿ. ನಾಳೆ ಮಾಡ್ಕೊಬರ್ರಿ. ನಾಳೆ ಚಿಕನ್ ಮಾಡ್ಕೊಬರ್ರಿ. ತಗೊಳ್ಳಿ. ಎಷ್ಟಿದೆ? ಈಗ ಒಂದಿದೆ. ಇಟ್ಕೊಳ್ಳಿ. ನೀವು ಒಳಗೆ ಬೆಳಿಗ್ಗೆ ಬರ್ರಿ. ಅವ್ರಿಗೆ ಕಳ್ಸಿ. ಈಗ ನೋಡಿದ್ದೀರಾ 19 ಲೀಡಿಗೆ ಕೊಟ್ಟಿದ್ದೀನಿ. ಎಲ್ಲಿಂದ ಬರುತ್ತೆ? ಅದು ಅವನ ಹೆಸರು ರಾಂಗ್ ಆಗೈತೆ. ಧನರಾಜ್ ಅಲ್ಲ, ಧನ್ ರಾಜ್ ಅಂತ. ಎನ್ನಿಗೆ ಎ ಇಲ್ಲ, ಎನ್ ಮುಂದೆ ಎ ಇಲ್ಲ. ಎ ಹಾಕ್ಬಿಟ್ಟು ಕೊಟ್ಟಿದ್ದೀರಾ. ತಿರ್ಗಾ ಅದು ಕೋರ್ಟ್ ಬರ್ಬೇಕಾಗ್ತದೆ. ಆಯ್ತು, ಅದಕ್ಕೆ ನಾನು ಹೇಳ್ತೇನೆ ಸ್ವಲ್ಪ ನಮ್ ಕಾಲ ಯಾವ ದೊಡ್ಡ ವಿಚಾರ ನಿಮಗೆ. ನಾಳೆ ಬಂದು ಅದೆಲ್ಲ ಮುಗಿಸಿರಿ. ಇದು ತಗೊಂಡಿಲ್ಲ. ಇಲ್ಲ ನಾಳೆ ಅದನ್ನು ಮುಗಿಸಿರಿ ಹೇಳ್ತೀನಿ. ಅಷ್ಟು ಆಗಲ್ಲ ನಮ್ಗೆ. ಈಗ ಅರ್ಥ ಮಾಡ್ತೀವಿ. ಸ್ವಲ್ಪ ಆಯ್ತು ಬಿಡಿ, ಬೇಡ ಬಿಡಿ. ಆಯ್ತು ಅಲ್ಲ ನೋಡಿ, ನೀವು ಹೇಳಿದಕ್ಕೆ ನಾನು ನೋಡಿ ಟೈಮ್ ಆಗೇ ಇಲ್ಲ. ಪರವಾಗಿಲ್ಲ ಬಿಡಿ. ಪ್ರಿನ್ಸಿಪಲ್ ಮಾಡ್ತೀನಿ ಬಿಡ್ರಿ. ತಲೆ ಹೋಗ್ಬಿಡ್ರಿ. ತಗೊಳ್ಳಿ. ನಾನು ಒಂದ್ ಕೆಲಸ ಮಾಡ್ತೀನಿ. ನಾಳೆ ರಿಪಬ್ಲಿಕ್ ನಾಳಿದ್ದು ಮಾಡಿ ಆಯ್ತಾ? ಆಯ್ತು. ಮತ್ತೆ ಇಲ್ಲ ಹೋಗಕ್ ಆಗಲ್ಲ. ನೀವು ರಿಪಬ್ಲಿಕ್ ಡೇ ದಿನ ಬಂದು ಮಾಡ್ತೀನಿ ಅನ್ನಂಗಿದ್ರೆ ನಾನು ಪ್ರಾಮಿಸ್ ಮಾಡ್ತೀನಿ. ಪೂರ್ತಿ ಕಂಪ್ಲೀಟ್ ಆಯ್ತು ಮಾಡಿ. ಇಲ್ಲ ಮಾಡಿ ಮಾಡಿ ನೀವು ನೀವು ತಗೊಳ್ಳಿ. ಮಾಡೋಣ ಹೋಗ್ರಪ್ಪ. ಆಯ್ತು ಮಾಡೋಣ. ನೀವು ತಗೊಳ್ಳಿ. ಯಾವ್ದು ನನ್ನ ಅಂತೆಲ್ಲ ಮಾಡ್ತೀನಿ ಅಂತ. ಆಯ್ತು ಮಾಡ್ತೀನಿ. ಸಾಕಾ? ಮಾಡ್ತೀನಿ. ಆಗಲ್ಲ. ಆಗ್ಬೇಕಾದ್ರೆ ಹೇಳ್ತೀನಿ. ಈಗ ಆಗಲ್ಲ ಅಂದ್ರೆ ಈಗ ನಾನು ಇವತ್ತು ಮಾಡದೇ ಇರೋ ತರ ತೆಳ್ಳಿರೋದೇ ದೊಡ್ಡ ವಿಚಾರ ಗೊತ್ತಾ? ನೀವ್ ಯಾರ್ಯಾರ್ದು ಮಾಡಿದಿರ, ನಮ್ದು ಯಾಕೆ ಮಾಡಿಲ್ಲ? ನಮ್ದು ಎಷ್ಟು ಮುಂಚೆ ರೆಡಿ ಆಗಿರೋದ್ರಿಂದ ಜಗಳಕ್ಕೆ ಗೆದ್ದಿದ್ರ ಒಬ್ಬೊಬ್ಬರು ನನ್ನ ಮಕ್ಳು. ಅವ್ರಿಗೆ ಹೇಳ್ಬಿಟ್ಟು ಇದ್ ಮಾಡಿ ಬಂದೀನಿ. ಇವತ್ತೇ ಇದ್ ಮಾಡಿದೀನಿ. ಇಲ್ಲಿ ಅಲ್ಲ ಕೋರ್ಟ್ ಅಲ್ಲ ಒಂದು 3 ಮಾಡ್ತೀನಿ. ಆಮೇಲೆ ಒಂದು ಪೆಂಡಿಂಗ್ ಇಟ್ಟಿರ್ತೀನಿ. ಈಗ 4 ಆಗತ್ತೆ. ಈಗ 5 ಮಾಡ್ಬೇಕು. ಕೆಲಸ ಪಟ್ಟಲ್ಲಿ 5 ಮುಗಿಸ್ಬಿಡು. ನಾಳೆ ಬಂದು ರಿಪಬ್ಲಿಕ್ ಡೇ ನೀವು ಕೊಡೋರ್ಗೆ ನಿನಗೆ ಈಗ ಕೊಡೋರ್ಗೆ ನಿಮ್ಗೆ ಒಳ್ಳೆಯವರು. ನೀವು ಯಾರ ಕೇಸ್ ಹಾಕೋರೆ ನಿಮ್ಗೆ ಒಳ್ಳೆಯವರು. ನೋಡಿ, ನಾವ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಮಾಡಿಲ್ಲ ಅಂತಲ್ಲ. ಅಲ್ಲಪ್ಪ, ನಿಮ್ಗೆ ನಾನ್ ಮಾಡಿಲ್ಲ ಅಂತ ಮಂಟ ಹೇಳ್ತೀರಿ. ಈಗ ಅಕ್ಬರ್ ಹೇಳಿ, ಬೇರೆ ಇನ್ಸ್ಪೆಕ್ಟರ್ ಲೆಕ್ಕಾಚಾರನೇ ಬೇರೆ ಆಗೋದು. ನಾನು ಹತ್ರ ಮಾಡಕ್ ಹೋಗಲ್ಲ. ಅರ್ಥ ಆಯ್ತಾ? ಬೇರೆ ಇನ್ಸ್ಪೆಕ್ಟರ್ ಆಗಿದ್ರೆ ಬೇರೆ ಲೆಕ್ಕಾಚಾರದಲ್ಲೇ ಮಾಡೋರು ಅವರು. ಅವರೆಲ್ಲ ಇಂತಿಂತ ಸ್ಟೇಷನ್ ಬರಲ್ಲ. ಅವರು ಎಲ್ಲ ಬರೋದು ಅಂತಲ್ಲ, ಎಲ್ಲ ಔಟ್ಸ್ಕರ್ಟ್ಸ್ ಅಲ್ಲಿ ಅಂತವ್ರಾಗಿದ್ರೆ ಇಷ್ಟೊತ್ತಿಗೆ ಅದು ಬೇರೆ ಕಥೆನೇ ಆಗಿರೋದು. ಸೂರಜ್ ಅವ್ರದ್ದು ಸೋಮವಾರ ಏನ್ ಮಾಡ್ಕೋಬೇಕ್ರೆ ಹೇಳ್ಬಿಟ್ಟು ಹೋಗಿ. ಆಯ್ತು. 4ಕ್ಕೆ ಈಗ ಒಂದಾಯ್ತು. 26ಕ್ಕೆ 4 ಮಾಡಿ ನಿಮ್ಗೆ ಯಾಕೆ ನೀಟಾಗಿ ನಾನೆಲ್ಲ ನೀಟಾಗಿ ಇದು ಮಾಡ್ತೀನಿ. ಆಯ್ತು. ಇವಾಗ ನೋಡ್ಕೊಂಡು ನೋಡ್ಕೊ. ಇದಕ್ಕಿಂತ ಅಲ್ಲ ರೇ, ಅಲ್ಲಿ ಕುತ್ಕೊಳಕ್ ಆಗ್ತಾ ಇಲ್ಲ ರೇ. ನನ್ನಷ್ಟು ಯಾರು ಹೇಳ್ಕೊಡ್ತಾರ ನಿಮ್ಗೆ? ನಾನು ನಿನ್ನೆ ರಾತ್ರಿ ಬಂದು ಇಷ್ಟೆಲ್ಲ ನೀಟಾಗಿ ಅಲ್ಲ ಪಾಪ ದುಡ್ಡು ಕೊಡಲ್ವಾ ನೀವು ಅವಳಿಗೆ? ಅಲ್ಲರೇ ಯಾವಾಗ ಕರ್ಸ್ಬಿಟ್ಟೆ ಅಂತ ಏನಾಯ್ತು? ಅಲ್ಲರೇ ಅವಳಿಗೂ ಕೊಟ್ಟೆ. ಅಲ್ಲರೇ ಅಲ್ಲ ಕರ್ಸ್ಬಿಟ್ಟು ಅಂತ ತಗ್ಲಾಕ್ತಾರ ಯಾರಂತ ಕ್ಲೈಂಟ್ಗಳನ್ನ. ನನಗೇನ ಸ್ವಾಮಿ ಕಸ್ಟಡಿ ಬೇಕು ಅಂದಿದ್ರೆ ನೀಟಾಗಿ ಹಂಗೆ ಕೊಟ್ಬಿಟ್ರು ಅವರು. ಬರ್ದಾರ ಇನ್ನೂ ಇದಾರೆ ಸ್ವಾಮಿ ವಿಕ್ಟಿಮ್ಸ್, ಕಸ್ಟಡಿ ಬೇಕು ಸ್ವಾಮಿ ಅಂತ ಹೇಳ್ಬಿಟ್ಟಿದ್ರೆ ಅಲ್ಲಿ ನಿನ್ನೆ ಸಾಯಂಕಾಲ ಆಡೋ ಮಾತು ಅದೇನಾದ್ರು ಇಲ್ಲಿ ಆಡ್ಬಿಟ್ಟಿದ್ರೆ ಪಕ್ಕ ನೀಟಾಗಿ ಬರ್ದ್ಬಿಟ್ರು ಅವರು. ಈಗ ನೆಕ್ಸ್ಟ್ ಕೇಸ್ ಆದ್ರೂ ಕಷ್ಟ ಐತೆ ನಿಮ್ದು. ಹೇಳಿದೀನಿ ಆ ಜಡ್ಜ್ ಮುಂದೆ ಬಂದ್ರೆ ಕಷ್ಟ ಪಕ್ಕ ಕಷ್ಟ ಐತೆ. ಅದನ್ನ ನಾನ್ ಡ್ರ್ಯಾಗ್ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತೀನಿ.
ನಮ್ ಕಷ್ಟನೇ ನಿಮ್ಗೆ ಅರ್ಥ ಆಗಲ್ವಲ್ಲ. ನೀನ್ ಸೋಮವಾರ ಬಂದು 4 ಬಡಂಗಿರು ಆಯ್ತು ಹೇಳಿದ್ನಲ್ಲ. ಆಯ್ತು. ಏನಿದು ಏನಿದು 100 5 ಇದೆ 500 ಅಯ್ಯೋ ಅಯ್ಯಪ್ಪ, ಅದಕ್ಕೆ ನಾನು ನಿಮ್ಗೆ ಇಟ್ಕೊಂಡು ನಾನು ಎರಡೆರಡು ಇಷ್ಟ ಇದೆ ಸುಮ್ಮನೆ ಕರ್ಕೊಂಡು ಎತ್ಕೊಂಡು ಏನಿದು ಮತ್ತೆ ಹಿಂಗೆ? ಅಯ್ಯೋ ಇದಾಗೈತೆ ಒಂದು ಸ್ವಲ್ಪ ನೀವು ಫಸ್ಟ್ ಗಾಡಿಯಲ್ಲಿ ಇಟ್ಕೊಳ್ಳಿ ಬರಲ್ಲ. ಸೋಮವಾರ ಬಂದು ಮಾಡ್ಬೇಕು. ಓಕೆ ಥ್ಯಾಂಕ್ ಯು. ಸಿಕ್ಕಿದ್ರೆ ಸೋಮವಾರ ಬಂದು ಕತೆ ಇರಂಗಿಲ್ಲ. ಸೋಮವಾರ ಬಂದು ಮಾಡಿ ನೀಟಾಗಿ ಪ್ರೊಸೀಜರ್ ಹಂಗೆ ಇದ್ ಮಾಡಿ ಹಾಗೆ ಸ್ಟಾಪ್ ಮಾಡಿ ಆ ಗೂಬೆಗೆ ನಾನು ನೋಟಿಸ್ ಕಳಿಸ್ತೀನಿ, ಅಲ್ಲೂ ಕಳಿಸ್ತೀನಿ, ನಮಗೂ ಕಳಿಸ್ತೀವಿ. ಆ ನೋಟಿಸ್ ವಿಚಾರಕ್ಕೆ ನಿಮ್ ಚೆಕ್ ಬೌನ್ಸ್ ಹಾಕಿದ್ಯಪ್ಪ ಇದು ಹಾಕಕ್ ಆಗಲ್ಲ ಅಂದ್ಬಿಟ್ಟು ಆಯ್ತು. ಸೋಮವಾರ ಬಂದು ಮುಗಿಸಿ. ಆಯ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.